ದೇವಸ್ಥಾನ ಇದು ಗದಿಗೆಯಲ್ಲಿರೋದು. ಮೈಸೂರಿಂದ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಆಗುತ್ತೆ. ಇದು ಹುಣಸೂರಿಗೆ ಸ್ವಲ್ಪ ಹತ್ರ ಆಗುತ್ತೆ. ಅಲ್ಲಿಂದನೂ ಒಂದು 15ರಿಂದ 20 ಕಿಲೋಮೀಟ್ರ್ ಆಗ್ಬೋದು. ಹುಣಸೂರಿಂದನೂ ಬಸ್ ಸಿಗುತ್ತೆ ಮತ್ತು ಮೈಸೂರಿಂದನೂ ಸಿಟಿ ಬಸ್ ಸ್ಟ್ಯಾಂಡಿಂದ ಬಸ್ ಸಿಗುತ್ತೆ. ಸಬರ್ ಬಸ್ ಸ್ಟ್ಯಾಂಡಿಂದ ಬಸ್ ಸಿಗೋಲ್ಲ. ಮತ್ತು ಇಲ್ಲಿ ಪ್ರತಿ ಸೋಮವಾರ ಡೈಲಿ ಪೂಜೆ ನಡೆಯುತ್ತೆ. ಆದರೆ ವಿಶೇಷ ಅಂದರೆ ಸೋಮವಾರ ದಿನ ಪೂಜೆ ತುಂಬ ವಿಶೇಷ. ಇಲ್ಲಿ ಕೆಲವೊಬ್ಬರು ಮಕ್ಕಳಾಗದೇ ಇರೋರಿಗೆ ಹರಕೆ ಹೊತ್ಕೊಂಡ್ರೆ, ಮತ್ತು ಅಲ್ಲಿ ಒಂದು ನದಿ ಥರ ಹರಿಯುತ್ತೆ. ನೀವು ಮುಂದ್ಗಡೆ ಹೋಗ್ತಾ ಹೋಗ್ತಾ ನೋಡ್ಬೋದು. ತುಂಬ ಹೇಗೆ ಹೇಳೋದು ಅಂದರೆ ತುಂಬ ಚೆನ್ನಾಗಿರೋ ದೇವಸ್ಥಾನ. ಮತ್ತು ನೀವು ಎಲ್ಲರೂ ಔಟಿಂಗ್ ಹೋಗಬೇಕು ಒಂದು ಸ್ವಲ್ಪ ಮೈಸೂರು ಬಿಟ್ಟು ಹೋಗ್ಬೇಕಾದ್ರೆ ಆ ರೋಡಲ್ಲಿ ಬಂದರೆ ನಿಮಗೆ ಒಂದು ಸ್ವಲ್ಪ ಗ್ರೀನರಿ ಕಾಡು ಥರ ಅಂದರೆ ಅರೆಕಾಡು ಸಿಗುತ್ತೆ. ಅಂದರೆ ಡಿಸ್ಟರ್ಬೆನ್ಸ್ ಇರೋಲ್ಲ. ಅಲ್ಲಲ್ಲಿ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ಗೊಂದು ಊರುಗಳು. ಆಮೇಲೆ ಅಲ್ಲೇ ಸ್ಟೇ ಆಗೋಕ್ಕೆ ನಿಮಗೆ ಕೆಲವೊಂದು ಫೆಸಿಲಿಟಿಗಳು ಇದೆ. ಮತ್ತು ಅಲ್ಲಿ ಒಂದು ಯಾವಾಗ್ಲೂ ಆ ನದಿ ಥರ ಇರುತ್ತೆ. ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಆಗ ಒಂದು ಸ್ವಲ್ಪ ಆಳ ಇರ್ಬೋದು. ಈಗೆಲ್ಲ ಹೋದರೆ ಸ್ವಲ್ಪ ಒಂದು ಅರ್ಧ ಅಡಿ ನೀರು ಸಿಗ್ಬೋದು. ನೆಕ್ಸ್ಟು ನೀವು ವಿಡಿಯೋ ನೋಡ್ತಾ ನೀವು ಕಾಣ್ಬೋದು. ಮತ್ತು ನೀಟಾಗಿದೆ ದೇವಸ್ಥಾನ. ಮತ್ತು ನೀವೇನಾದ್ರೂ ಹರಕೆ ಮಾಡ್ಕೋಬೇಕು ಅಂದರೆ ಮತ್ತು ಏನಾದರೂ ಪೂಜೆ ಮಾಡಿಸ್ಬೇಕು ಅಂತಂದರೆ ಅಲ್ಲಿ ಪುರೋಹಿತರುಗಳೆಲ್ಲ ನಿಮಗೆ ಗೈಡ್ಲೈನ್ಸ್ ಮಾಡ್ತಾರೆ. ಆಮೇಲೆ ಶಾಸ್ತ್ರ ಕೇಳಬೇಕು ಅಂದರೆ ಅವರೇ ಇರ್ತಾರೆ. ನಿಮಗೆ ದೇವ್ರು ಕಾಣ್ತಾ ಇರ್ಬೋದು ಅನ್ಕೋತೀನಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಈ ಕಡೆ ರೈಟ್ ಸೈಡ್ ಇದೆಯಲ್ಲ, ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿ ನಾನು ವೀಡಿಯೋ ಮಾಡಿಲ್ಲ. ನಾನು ಹೇಳಿದ್ನಲ್ಲ ನದಿ ಅಂದರೆ ಚಿಕ್ಕದು ತೊರೆ. ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಲೆಫ್ಟ್ ಸೈಡಲ್ಲಿ. ನೋಡ್ತಾ ಇರ್ಬೋದು, ಒಂದು ತೋಟ, ಅದು ಆ ದೇವಸ್ಥಾನದವ್ರದ್ದೇ. ಇದನ್ನು ದೇವಸ್ಥಾನದಿಂದ ನದಿಗೆ ಹೋಗೋಕ್ಕೆ ಅದೇ ಹೇಳಿದ್ನಲ್ಲ ನದಿ ಥರ ಇದೆ ಅಂತ, ಹೋಗೋಕ್ಕೆ ಜಾಗ ಅದು. ಉದ್ಯಾನವನ ಒಳಗೆ ಯಾರನ್ನೂ ಬಿಡೋಲ್ಲ. ಯಾವಾಗ್ಲೂ ಬಾಗ್ಲು ಹಾಕ್ದಂಗೆ ಇರುತ್ತೆ. ಆ ಕಡೆ ರೈಟ್ ಸೈಡ್ ಇರೋದೆಲ್ಲ ಪಾರ್ಕಿಂಗು. ಅಲ್ಲಿ ಫ್ರಂಟ್ ಬಂದರೆ ದೇವಸ್ಥಾನದ ಮುಂದ್ಗಡೆನೇ ಬಸ್ ನಿಲ್ಲಿಸುತ್ತೆ. ಮತ್ತು ಇದು ಹಳ್ಳಿಕಟ್ಟೆ. ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕಾಲುವೆ ಥರ ಸಿಗುತ್ತೆ ನೋಡಿ. ಮತ್ತು ವರ್ಷ ಮಾರ್ಚು ಇಲ್ಲ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಅವಾಗ ತುಂಬ ಅನೇಕ ಇದರಿಂದ ಎಲ್ಲ ಭಕ್ತಾದಿಗಳೆಲ್ಲ ಬಂದು, ನಾನು ಹೇಳಿದ್ನಲ್ಲ ಇದು ಕಾಲುವೆ ಅಂತ. ಈಗ ಅವರು ಒಬ್ಬರು ಹರಕೆ ಇತ್ತೇನೋ, ಮುಡಿ ಮಾಡಿಸಿ ಅವ್ರಿಗೆ ಸ್ನಾನ ಮಾಡಿಸಿದ್ದಾರೆ ಹುಡುಗನಿಗೆ. ಇಲ್ಲಿ ಯಾವಾಗಲೂ ನೀರಿಲ್ಲ ಅಂತ ಅನ್ನಂಗಿರಲ್ಲ. ಯಾವಾಗಲೂ ನೀರು ಹರಿತಾನೇ ಇರುತ್ತೆ. ನಿಮ್ಮ ಮಳೆಗಾಲ ಬಂದಾಗ ಇದು 4 ಮೆಟ್ಲು 5 ಮೆಟ್ಲು ತುಂಬ ಮಾಡ್ತೇವೆ. ಒಂದು 5 ಅಡಿ 6 ಅಡಿಯಷ್ಟು ನೀರು ಬಂದ್ಬಿಟ್ಟಿರುತ್ತೆ. ಇವಾಗ ಒಂದು ಸ್ವಲ್ಪ ನೀರು ಕಮ್ಮಿ ಇದೆ.